ಪ್ರಸನ್ನ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳನ್ನು ಮಾರಾಟಕ್ಕಿದ್ದಲ್ಲಿ ನಮಗೆ ಅದರ ಫೋಟೋಸ್ ಮತ್ತು ಡೀಟೇಲ್ ಅನ್ನು ನಮ್ಮ ಈ ವಾಟ್ಸಾಪ್ ಸಂಖ್ಯೆಗೆ ಕಳುಹಿಸಿಕೊಡಿ. ನಿಮ್ಮ ಗಾಡಿ ಸೇಲ್ ಮಾಡಿಕೊಡುತ್ತೇವೆ. ಮತ್ತು ಸ್ಕ್ರೀನ್ ಮೇಲೆ ಇರೋದು ನಮ್ಮ ವಾಟ್ಸಾಪ್ ಸಂಖ್ಯೆ ಆಗಿರುತ್ತೆ ಸ್ನೇಹಿತರೆ. ಪ್ರಸನ್ನ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಗಂಟೆ ಬೆಲ್ ಹಾಲ್ ಅಂತ ಹೇಳಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಈ ಗಾಡಿ ಬೇಕಂದರೆ ಟೈಟಲಲ್ಲಿ ನಂಬರ್ ಇರುತ್ತೆ. ಟೈಟಲ್ ಅಂದರೆ ಈ ವಿಡಿಯೋ ಕೆಳಗಡೆ ನಂಬರ್ ಇರುತ್ತೆ ಸ್ನೇಹಿತರೆ. ಅದಕ್ಕೆ ಕಾಲ್ ಮಾಡಬೇಕು. ಕಾಲ್ ಅಂದರೆ ಫೋನ್ ಮಾಡಬೇಕು. ಗಾಡಿ ಓನರಿಗೆ ಹೋಗುತ್ತೆ ಡೈರೆಕ್ಟ್. ಹೇಳಿ ಸರ್, ಯಾವ್ದು ಗಾಡಿ ನಿಮ್ದು? ಇದು ಸೂಪರ್ ಕ್ಯಾರಿ ಸರ್. ಮಾರುತಿ ಸುಜುಕಿ ಸೂಪರ್ ಕ್ಯಾರಿ. ಹಾ ಸರ್, ಮಾರುತಿ ಸೂಪರ್ ಕ್ಯಾರಿ. ಮಾಡ್ಲ ಸರ್ ಇದು? ಇದು 2019 ಎಂಡ್ ಸರ್, 12ನೇ ತಿಂಗಳು. 2019. ನೀವು ಓನರ್ ಈ ಗಾಡಿಗೆ? ನಾವು ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಓಕೆ. ಇನ್ಶೂರೆನ್ಸ್ ಎಷ್ಟು ತಿಂಗಳೈತಿ ಗಾಡಿ ಮೇಲೆ? ಇನ್ಶೂರೆನ್ಸ್ ಡ್ಯೂ ಆಗಿದೆ ಸರ್. ಡ್ಯೂ ಆಗಿದೆ. ಎಷ್ಟು ದಿನ ಆಯ್ತು ಡ್ಯೂ ಆಗಿ? ಒಂದು 15 ದಿನ ಆಯ್ತು ಸರ್. ಓಕೆ. ಎಫ್ ಸಿ ಇನ್ನ 4 ತಿಂಗಳಿದೆ ಸರ್. ಓಕೆ. ಟೈರ್ ಎಷ್ಟು ಪರ್ಸೆಂಟ್ ಇದೆ? 5. ಹಿಂದ್ಗಡೆ ಒಂದು 60% ಸರ್, ಮುಂದ್ಗಡೆ ಒಂದು 80% ಇದೆ. ಸ್ಟೆಪ್ನಿ ಐತೆ ಸರ್. ಗಾಡಿ ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಯ್ತಾ? ಎಲ್ಲ ಗುಡ್ ಕಂಡೀಷನ್ ಇದೆ ಸರ್ ಗಾಡಿ. ಎಲ್ಲ ಆಕ್ಸಿಡೆಂಟ್ ಏನಾದ್ರು ಆಗಿದ್ದಿಂದ? ಇಲ್ಲ ಸರ್, ಏನು ಕೂಲಲ್ಲಿ ಟಚ್ ಇಲ್ಲ ಸರ್. ಏನ್ ಟಚ್ ಇಲ್ಲ? ಏನು ಟಚ್ ಇಲ್ಲ ಸರ್. ಗಾಡಿ ಮೇಲೆ ಏನಾದ್ರು ಕೇಸ್ ಇದಾವ? ಏನಿಲ್ಲ ಸರ್, ಎಲ್ಲ ಕ್ಲಿಯರ್, ಆಲ್ ಕ್ಲಿಯರ್ ಸರ್. ಓಕೆ. ಗಾಡಿ ಮೇಲೆ ಲೋನ್ ಐತಾ? ಲೋನ್ ಇಲ್ಲ ಸರ್, ಎಲ್ಲ ಕ್ಲಿಯರ್ ಇದೆ. ಫುಲ್ ಕ್ಯಾಶ್ ಗಾಡಿನಾ? ಫುಲ್ ಕ್ಯಾಶ್ ಗಾಡಿ ಸರ್. 2019. ನೀವು ಸೆಕೆಂಡ್ ಓನರ್? ನಾವು ಸೆಕೆಂಡ್ ಓನರ್ ಸರ್. ಸರ್, ಎಲ್ಲಿ ಬರುತ್ತೆ ಇದು ಜಿಲ್ಲೆ? ಇದು ಸವದತ್ತಿ ತಾಲೂಕು, ಬೆಳಗಾಂ ಜಿಲ್ಲಾ ಸರ್. ಊರು ಹಂಚಿನಾಳ್ ಸರ್. ಹಂಚಿನಾಳ್. ಓಕೆ. ರೇಟ್ ಏನ್ ಹೇಳ್ತೀರಿ ಸರ್? 360 ಹೇಳ್ತಾ ಇದೀನಿ ಸರ್. 360. ಹಾ ಸರ್. ಸರ್, ಇದು 2025. ಈಗ ಇದು ಒಂದ್ ತಿಂಗಳು ಆಯ್ತಂದ್ರ ಹೌದ್ರಾ? ಹಾ ಸರ್. 2019 ಇಲ್ಲಿಗೆ 25. 5 ವರ್ಷ ಗಾಡಿ ಆಗುತ್ತೆ. ಹಾ ರೀ. 5, 6ನೇ ವರ್ಷ ಬೀಳುತ್ತೆ. ಹಾ ರೀ. ನೀವು ರೇಟ್ ಕರೆಕ್ಟ್ ಆಗಿ ಹೇಳಿದ್ರೆ ಏನಾದ್ರೂ ಮಾಡ್ಬೋದು. ಕಳಿಸಿ ಸರ್, ನಿಮ್ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ. ಹೆಚ್ಚು ಕಮ್ಮಿ ಅಂತಲ್ಲ, ನೀವು ಯಾಕಂದ್ರೆ ಮಾಡ್ಲಿ ಬಿಟ್ಟು ಹೇಳಕ್ ಆಗಲ್ಲ. ಹೌದಾ? ಈಗ ನೀವೇ ಆಗ್ಲಿ ನಾವೇ ಆಗ್ಲಿ ಮಾಡ್ಲಿ ತಗೊಳಲ್ಲ. ಈಗ 6 ವರ್ಷ ಗಾಡಿಗೆ ಬಿತ್ತ ಗಾಡಿ. ನೀವು ತಗೊಳ್ಬೇಕಾದ್ರೆ ಎಷ್ಟಿತ್ತಂತ ಗೊತ್ತಾ ನಿಮ್ಗೆ ರೇಟು? ಇಲ್ಲ ಸರ್, ಗೊತ್ತಿಲ್ಲ. ಮತ್ತೆ 440 35 ಇತ್ತು. ಹೊಸ ಗಾಡಿನೇ, ಇದೇ ಗಾಡಿನೇ. ಹಾ ರೀ. ಹೌದಾ? ಈಗ ಏನಿಲ್ಲ ಅಂದ್ರೆ 6 ವರ್ಷ ಗಾಡಿ. ಅದು ಈಗ 300. ಹಾ ರೀ. ನೀವು ಕರೆಕ್ಟ್ ಆಗಿ ಹೇಳಿದೆ ಅಂದ್ರೆ ಯಾರಾದ್ರೂ ತಗೊಳ್ತಾರ, ಪಟ್ ಅಂತ ಸೇಲ್ ಹಾಕತ್ತ, ಕ್ಯಾಶ್ ಕೊಡ್ತಾರ, ಎತ್ತಿಕೊಳ್ತಾರ ಗಾಡಿ. NOC ನೀವು ತಪ್ಪ ಕೊಡ್ಬೇಕಂತ ಜವಾಬ್ದಾರಿ ನಿಮ್ದು. ಎಲ್ಲ ಡಾಕ್ಯುಮೆಂಟ್ ಕೊಡಕ. ರೇಟ್ ಕರೆಕ್ಟ್ ಆಗಿ ಹೇಳಿದ್ರೆ ಯಾರಾದ್ರೂ ತಗೊಳ್ತಾರೆ. ಅದೇ ಹೇಳಿದಲ್ಲ ಸರ್, 360. ಆಗಲ್ಲ ಸರ್, ಇಷ್ಟೆಲ್ಲ ಹೇಳಿದ್ರೆ ಆಗಲ್ಲ. ಯಾಕಂದ್ರೆ ಮಾಡ್ಲಿಲ್ಲ. 6 ವರ್ಷ ಗಾಡಿ ಈಗ ನಿಮ್ದು. ಹೌದಾ? ನೀವೇ ತಿಳ್ಕೊಂಡ್ ಹೇಳ್ಬೇಕು. ಈಗ ನಿಮ್ದು ಏನೋ ಪ್ರಾಬ್ಲಮ್ ಐತೆ, ನೀವ್ ಗಾಡಿ ಮಾಡ್ತಿದ್ರ. ಹೌದಾ? ಮಾರಲ್ಲ. ಗಾಡಿ ಓಡ್ಸಾರಿಲ್ಲ, ಈ ಕಂತುಗಳು ಅವು ಇವು ಎಲ್ಲ ರಾಡಿ, ಎಲ್ಲ ಡೀಸೆಲ್ ಹಾಕ್ಬೇಕು, ದುಡಿಮೆ ಹೋಗ್ಬೇಕು. ಹೌದ್ರಾ? ಡೀಸೆಲ್ ಹಾಕ್ಬೇಕು, ಆಯಿಲ್ ಸರ್ವಿಸ್ ಮಾಡ್ಬೇಕು, ಗಾಡಿ ಅಲ್ಲಿ ಟೋಲ್ ಕಟ್ಬೇಕು, ಹೋಗ್ಬೇಕು, ರೋಡ್ ಟ್ಯಾಕ್ಸ್ ಅವೆಲ್ಲ ಬರ್ತವೆ. FC ಅವೆಲ್ಲ ಇರ್ತವೆ. ಇಟ್ಕೊಂಡಂಗೆಲ್ಲ ನಿಮ್ಗೂ ಇನ್ಸೂರೆನ್ಸ್ ಅವೆಲ್ಲ ಬರ್ತವೆ. ಯಾರಾದ್ರೂ ತಗೊಳ್ತಾರಪ್ಪ, ಈಗ ಗಾಡಿ ತಗೊಂಡವ್ರು ಅನ್ಕೊಳ್ಳಿ, ಯಾರಾದ್ರೂ ತಗೊಂಡೋದ್ರು, ಯಾರಿಗ ಟಚ್ ಮಾಡಿದೆ ಅಂದ್ರೆ ಮುಗೀತು, ಎಲ್ಲ ನಿಮ್ ಮೇಲೆ. ಇವೆಲ್ಲ ತೆಲ್ನವು. ಹೌದಾ? ಇವೆಲ್ಲ ಸಮಸ್ಯೆ ಇದಾವೆ. ನೀವು ಮಾಡ್ಲಿ ತಕ್ಕನಾಗಿ ಹೇಳಿದ್ರೆ ರೇಟು ಇವತ್ತೇ ಸೇಲ್ ಆಗುತ್ತೆ, ಇವತ್ತೇ. ಅದ್ರಾಗೇನು 3.5 ಕೊಡ್ತೀನಿ ಸರ್. 3.5 ನಿಮ್ದು ಫೈನಲ್ ಅಲ್ಲ ರೀ? 360 ಹೇಳಿದ್ರೆ 10,000 ಬಿಟ್ಟಿರ ಅಷ್ಟೇ. ಆಗುತ್ತಾ ರೇಟಿಗೆ? ಆಗುತ್ತೆ ಸರ್, ಮಾಡ್ಲಿಲ್ಲ ಸರ್. 2019 ಎಂಡ್ 12. ಸರ್, 2019 1ನೇ ತಿಂಗಳಿಗೆ ಬರ್ಲಿ, 12ನೇ ತಿಂಗಳಿಗೆ ಬರ್ಲಿ, ಅದು 2019 ಅನ್ನೋದು. ಹೌದಾ? ಹೌದೌದು ಸರ್. 2020 ಜನವರಿಗೆ ಬಂತಂದ್ರೆ ಅದು 2020 ಅಂತಾನೆ ಹೇಳೋದು. ತಿಂಗಳು ಲೆಕ್ಕನೇ ಬರಲ್ಲ. ಮತ್ತೆ ನಾನೊಂದ್ ರೇಟ್ ಹೇಳೋಣ? ಹೇಳಿ ಸರ್. ಹೇಳಂದ್ರೆ ಯಾಕಂದ್ರೆ ಸೇಲ್ ಆಗ್ಬೇಕಂತ ನಾನು ನಿಮ್ದು ಹೇಳ್ತಾ ಇರೋದು ಗಾಡಿ. ಹೇಳಿ ಸರ್. ಅದಕ್ಕೆ 2.75 ಕೊಡ್ತಾರೆ, ತಗೊಳ್ಳಿ, ಫುಲ್ ಕ್ಯಾಶ್. ಇಲ್ಲ ಸರ್, ಬಹಳ ಕಡಿಮೆ ಆಗುತ್ತೆ ಸರ್. ಬಹಳ ಕಮ್ಮಿ ಅಂದ್ರೆ ಇಲ್ಲಿ ನೋಡ್ರಿ, ನಾನು ಕರೆಕ್ಟ್ ಆಗಿ, ಯಾಕಂದ್ರೆ ಇನ್ಸೂರೆನ್ಸ್ ಐತೆ, ಡ್ಯೂ ಆಗೈತೆ. ಇನ್ಸೂರೆನ್ಸ್ ಎಲ್ಲ ಖರ್ಚು ಅಂದ್ರೆ 3 ಲಕ್ಷ ಬೀಳುತ್ತೆ. ಯಾರಾದ್ರೂ ತಗೊಳ್ಳಿ, ನೀವು ಲೆಕ್ಕ ಹಾಕ್ಬೋದು. ಯಾಕಂದ್ರೆ ನಿಮಗೆ ಇನ್ಸೂರೆನ್ಸ್ ಏನಿಲ್ಲ ಅಂದ್ರೆ 18ರಿಂದ 20 ಸಾವಿರ ಬರ್ತತೆ. ಸಣ್ಣ ಪುಟ್ಟ ಇದ್ದೇ ಇರ್ತಾವ ಮಾಮೂಲಿ, ಅವೆಲ್ಲ 3 ಲಕ್ಷ ಬೀಳುತ್ತೆ. ತಗೊಳ್ಳಾರಿ. ಹೌದ್ರಾ? ಬಹಳ ಕಡಿಮೆ ಆಗುತ್ತೆ ಸರ್. ನೀವು ಬಹಳ ಕಮ್ಮಿ ಆಗುತ್ತೆ ಅಂದ್ರೆ ಜಾಸ್ತಿ ಅಂದ್ರೆ ಯಾಕೆ ಬೇಕ್ರಿ? ಹೌದಾ? 6 ವರ್ಷ ಗಾಡಿ 4,40,000 ರೂಪಾಯಿ ಐತೆ ಅನ್ಕೊಳ್ಳಿ. ಹೊಸ ಗಾಡಿನ ಇದೆ, ಡೀಸೆಲ್ ಗಾಡಿ. ಹೌದಾ? ಇದು ಡೀಸೆಲ್ ಸರ್, ಡೀಸೆಲ್ ಗಾಡಿ. ಮತ್ತೆ ಹಿಂಗಿರುತ್ತೆ ನೋಡ್ರಿ.
6 ವರ್ಷ ಗಾಡಿ. ಅಲ್ಲಿಗೆ ನೀವು 6 ವರ್ಷ ಬಿಟ್ಟು ಇಷ್ಟು ಇದು ಕಮ್ಮಿ ಕೊಡ್ಲಿಲ್ಲ ಅಂದ್ರೆ ಹೆಂಗೆ? ನೀವ್ ಸೇಲ್ ಮಾಡ್ಬೇಕಂತ ಅನ್ಕೊಂಡ್ರೆ ನೀವ್ ಇದ್ ಮಾಡಿ, ಇಲ್ಲಪ್ಪ ನಾವ್ ಇದು ಮಾಡ್ತೀವಪ್ಪ ಅಂದ್ರ ಅದ್ ನಿಮ್ ಇಷ್ಟ, ಸೇಲ್ ಆಗುತ್ತೋ ಬಿಡುತ್ತ ನಾನೇಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಕಮ್ಮಿ ಆಗುತ್ತಂದ್ರೆ ಜಾಸ್ತಿ ಯಾರು ಕೊಡ್ತಾರ್ರಿ? ಇಂತ 1000 ಗಾಡಿ ಇದಾವೆ. ಈ ಗಾಡಿ ಅಂತಂದ್ರೆ ಹಿಂಗ್ ಮಾಡ್ಲ ಗಾಡಿ ಬರ್ತವೆ, ಬೇರೆ ಬರ್ತವೆ, ಇನ್ನೊಂದ್ ಬರ್ತತೆ, ಹಿಂಗೆ ಗಾಡಿ. ಹೌದಾ? ಮಾಡ್ಲು ತಕ್ಕನಾಗ ಹೇಳ್ಬೇಕು. ಯಾಕಂದ್ರೆ ನಿಮ್ಮಂತರ 1000 ಜನ ನೋಡ್ತಾ ಇರ್ತಾರೆ ಇಲ್ಲಿ. ನಮಗೂ ಒಂದು ಹೆಸರು ಬರಬಾರ್ದು. ಇವ್ರೇನಪ್ಪಾ ನನಗ್ ಗೊತ್ತೈತೋ ಗೊತ್ತಿಲ್ಲ ಅಂತ ಜನ ಅನ್ಕೊಳ್ತಾರೆ. ಇಲ್ಲಿ ಕಮೆಂಟ್ ನಮಗ್ ಬರುತ್ತೆ. ಯಾಕಂದ್ರೆ ನಿಮಗೂ ಮಾಡ್ಲಿ ಬಿಟ್ಟು ಕೊಡಪ್ಪ 2 ಲಕ್ಷ 2.5 ಅಂತ ಹೇಳ್ತಿಲ್ಲ. 2,75,000 ಕೊಡ್ತಾರೆ. ಇನ್ಸೂರೆನ್ಸ್ ಯಾರು ತಗೊಳ್ತಾರ ಗಾಡಿ ಅವ್ರು ಹಾಕ್ಸ್ಕೊಂತ. ಬಹಳ ಕಮ್ಮಿ ಆಗುತ್ತೆ ಸರ್. 3.20 ಬಿಡ್ತೀನಿ ಸರ್ ಫೈನಲ್. 3.20 ನೋಡಿ ಸರ್, ನಿಮ್ದು ನಾನು ಒಂದ್ ಒಳ್ಳೆ ಮಾತಿಂದ ಹೇಳ್ತೀನಿ. ಸೇಲ್ ಆಗ್ಬೇಕಂತ ಅನ್ಕಂದ್ರೆ ನೀವು ಈಗ ತಗೊಳ್ಳೋರು 3ನೇ ಓನರು. ನಿಮಗ್ ಬೇಕಾದ್ರೆ ಇದೇ ತರ ಗಾಡಿ ಇದಾವ, ನಿಮ್ಗೆ ಹಾಕಂದ್ರೆ ಹಾಕ್ಬಿಡ್ತೀನಿ ಇದೇ ರೇಟ್ನಾಗೆ. ಇನ್ನು 10-20 ಕಮ್ಮಿನೇ. ನಿಮ್ಗೆ ಇನ್ಶೂರೆನ್ಸ್ ಎಲ್ಲಾ ರನ್ನಿಂಗ್ ಇದಾವೆ, ಕೊಡ್ಸ್ಬಿಡ್ತೀನಿ ನಾನು. ಹ್ಞೂ ಅಂದ್ರೆ ನಾನು ಕೊಡಿಸ್ಬಿಡಿ, ಯಾಕೆ ತಗೊಂಬಿಡಿ ನೀವೇ. ಯಾಕಂದ್ರೆ ನಮ್ ಕೈಗೆ ಗಾಡಿ ಇದಾವೆ ತಗೊಳ್ಳೋರಿಲ್ಲ. ಈಗ ಹೆಂಗ್ ಆಗ್ಬಿಟ್ಟಂದ್ರೆ ಜಾಸ್ತಿ ಜನ ತಗೊಳ್ತದ್ರೆ ಗಾಡಿ ತಗೊಂಡ್ ಏನ್ ಮಾಡ್ತದ್ರೆ, ತಗೊಂಡು 1-2 ತಿಂಗಳು ಹೊಸ ಹೊರಪ್ನೆ ತಗೊಂಡ್ಬಿಡ್ತಾರ. 1-2 ತಿಂಗಳು ಯೂಸ್ ಮಾಡ್ತಾರ. ಅಲ್ಲ 3ನೇ ತಿಂಗಳು ಏನಿಲ್ಲ ಯಪ್ಪ ಗಾಡಿ ಮಾರ ತಗಪ್ಪ. ಯಾರ್ ಬಾಡಿಗಿಲ್ಲೆಲ್ಲ ಏನ್ ಗೊತ್ತಾ, ಎಲ್ಲ ಟನ್ನೇಜ್ ಹೊಡ್ಯಾರ ಎಲ್ಲ ಗಾಡಿ. ವೇಟ್ ಗಾಡಿ ತರದು ಟನ್ನೇಜ್ ಹೊಡ್ಯಾರ. ಈ ತರ ಎಲ್ಲ ಆಗ್ಬಿಟ್ಟತಿ ಜನ ಈಗ. ಅದು ಬಾಡಿಗೆ ಹೊಡಿತಂದ್ರೆ ಎಲ್ಲಾ ಕಾಂಪಿಟೇಷನ್. ನೀನು ಬರೇ 3-3.5 ಟನ್ ಹಾಕಿದ್ರೆ ಬರೇ 5,000 ಬಾಡಿಗೆ. 4 ಟನ್ 4.25 ಟನ್ ಅದ ಅದೇ 5,000 ರೂಪಾಯಿ ಬಾಡಿಗೆ. ನಿಮ್ ಗಾಡಿ ಅಷ್ಟ ಆಗಲ್ಲ. 2 ಟನ್ ಅಂದ್ರೆ ಎಷ್ಟ್ ಆತು? 2.5 ಟನ್ ಹಾಕ್ಬೋದು ಸರ್. ಲಾಂಗ್ ಟ್ರಿಪ್ ಗೆ ಆಗಲ್ಲ ರೀ. ಲೋಕಲ್ ಅಂದ್ರೆ 2.5 ಹಾಕ್ಬೋದು. 2 ಮಿನಿಮಮ್ ಅಂದ್ರೆ ಈ 1,000 ಕೆಜಿ ಕೊಟ್ಟಿದ್ದಾನೆ RTO ಪಾಸಿಂಗ್, ಡಬಲ್ ಹಾಕ್ಬೋದು ಅಷ್ಟೇ. ಹೌದ್ರಾ? ಮತ್ತೆ ಏನ್ ಮಾಡ್ತೀರಾ? 2,75,000 ಯಾರು ತಗೊಳ್ತಾರ ಗಾಡಿ ಅವರು ಇನ್ಸೂರೆನ್ಸ್ ಹಾಕ್ಸ್ಕೊಂತಾರೆ. ನೀವೇನಪ್ಪ ಡಾಕ್ಯುಮೆಂಟ್ NOC ಲೆಟರ್ ಎಲ್ಲಾ ಕೊಡ್ಬೇಕಾಗತ್ತೆ. ಡಾಕ್ಯುಮೆಂಟ್ RC ಕಡೆ ಎಲ್ಲ ನಾನ್ ಏನ್ ಮಾಡ್ರಿ, ಇನ್ಸೂರೆನ್ಸ್ ಎಲ್ಲ ಡ್ಯೂ ಐತಲ್ಲ ಬಿಡಪ್ಪ. ಇನ್ಸೂರೆನ್ಸ್ ಎಲ್ಲ ಹಾಕಿ ಇದ್ ಮಾಡ್ರಿ, ಬೇಕಾರೆ ಒಂದು 15-20 ಹೆಚ್ಚಿಗೆ ಹಾಕಿ ಕೊಡ್ತಾರೆ. ಏನ್ ಗೊತ್ತಾ, ಇನ್ನೊಂದ್ ಕಡೆ ಪ್ರೈಸ್ ಹೇಳಿ ಸರ್. ಇನ್ನೊಂದ್ ಕಡೆ ಪ್ರೈಸ್ ಹೇಳ್ರಿ. ಏನ್ ಇನ್ನೊಂದ್ ಕಡೆ? 3 ಲಕ್ಷ ಕೊಡಕ್ಕೆ ಸರ್. ಇನ್ಸೂರೆನ್ಸ್ ಅವರೇ ಕಟ್ಟಬೇಕು. 3 ಲಕ್ಷ ಫೈನಲ್ ಬಂದ್ರೆ ಬಿಡ್ತೀನಿ. ಹಂಗ ಆಗಲ್ಲ ಸರ್. ಹೇಳಿದೆಲ್ಲ ಅಲ್ಲಿಗೆ ಬೀಳ್ತತೆ. ನೀವೇನಪ್ಪ 3.20 ಕೊಡೋದೇನು ಎಲ್ಲ ಅಲ್ಲಿಗೆ ಹಾಕದ್. ನೀವೇನಪ್ಪ 20,000 ಬಿಡ ಅಂತಾರೆ ಅಷ್ಟೇ. ಬಹಳ ಕಮ್ಮಿ ಆಗುತ್ತೆ ಸರ್. ಅದು ಕಮ್ಮಿ ಆಗ್ಬೇಕಂತಲ್ಲ. ನಾನೊಂದ್ ಮಾತು ಹೇಳ, 70 ಅಲ್ಲಿಗೆ 3 ಲಕ್ಷ ಕೊಟ್ಬಿಡ್ತಾರೆ. ಇನ್ಸೂರೆನ್ಸ್ ನೀವ್ ಹಾಕಿ ಕೊಡ್ತೀರಾ? ಮತ್ತೆ ಇನ್ಸೂರೆನ್ಸ್ ಅವ್ರೇ ಹಾಕ್ಸ್ಬೇಕು. ಫಸ್ಟ್ ಪಾರ್ಟಿ ಅವ್ರು ಹೆಂಗ್ ಬೇಕಾದ್ರೆ ಹಾಕ್ಸ್ಕೊಂತಾರ್ರಿ. ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಬೇಕು, ಬಂಪರ್ ಟು ಬಂಪರ್. ಸರಿನಾ? ಹಾಕ್ಸ್ಕೊಡ್ತೀರಾ? ಇಲ್ಲಾಂದ್ರೆ ನಾನೊಂದ್ ಮಾತು ಹೇಳ್ತೀನಿ ನೋಡಿ, 2.75 ಹೇಳಿದೀನಿ, ಅಷ್ಟ್ ಕ್ಯಾಶ್ ಕೊಡ್ತಾರೆ. ಇನ್ಸೂರೆನ್ಸ್ ಅವರೇ ಕಟ್ಕೊಂತಾರ. ಯಾಕೆ ಗೊತ್ತಾ, ಅವ್ರಿಗೂ ಒಂದ್ ಇದಿರ್ತತೆ, ನಿಮ್ಗೂ ಒಂದ್ ಇದಿರುತ್ತೆ. ಎಲ್ಲ ಕ್ಲಿಯರ್ ಆಗ್ಬಿಡ್ತದೆ. ಅವ್ರ ಹೆಸರ ಮೇಲೆ ಆಗ್ಬಿಟ್ರೆ ಇನ್ಸೂರೆನ್ಸ್ ಎಲ್ಲ ಇದಾಗ್ಬಿಡ್ತತೆ. ಏನ್ ಮಾಡ್ತೀರಿ ಈಗ? ಕಡಿಮೆ ಆಗುತ್ತೆ ಸರ್ ರೇಟ್. ಅದು ನೀವ್ ಕಮ್ಮಿ ಆಗುತ್ತೆ ಅಂದ್ರೆ ಕಸ್ಟಮರ್ ಬೇಕಲ್ರಿ ತಗೊಳ್ಳೋರು. ಬೇಜಾನ್ ಗಾಡಿ ಬಿದ್ದಿದ್ದಾವೆ, ನೀವೇನ್ ಓಡ್ತಾ ಇದ್ರ ದಿನ ಪೂರ್ತಿ? ಹೌದಾ? ಅವ್ರ ಗಾಡಿ ಎಲ್ಲ ಹಾಕ್ತಿಲ್ದಂಗ ಇದಾವ ಗಾಡಿ. ನಾನು ಹೇಳ್ಬಲ್ ಬೇಡ. ಏನಪ್ಪಾ ನಿಮ್ದೇನೋ ಪ್ರಾಬ್ಲಮ್, ನೀವ್ ಗಾಡಿ ಸೇಲ್ ಮಾಡ್ಬೇಕು ಅನ್ಕಂದ್ರೆ ನೀವ್ ಇಷ್ಟ ಕೊಡಿ, ಅವ್ರ ಇನ್ಸೂರೆನ್ಸ್ ಅವರೇ ಕಟ್ಕೊಂತಾರೆ. 2,75,000 ರೂಪಾಯಿ ಕೊಡ್ತಾರೆ ಅವ್ರ ಗಾಡಿ. 3 ಲಕ್ಷ ಹೇಳಿ ಸರ್. 3 ಲಕ್ಷ ನೀವ್ ಹೇಳ್ದಂಗ ಆಗಲ್ಲ ಸರ್. ನಾನು ಹೇಳ್ದಂಗೂ ಆಗಲ್ಲ. ಕಸ್ಟಮರ್ ಯಾಕಂದ್ರೆ ನಾನು ಹೇಳಿದ್ದು ಫೈನಲ್ ಇಷ್ಟ ಹೇಳ್ತೇನೆ. ನನಗೂ ಒಂದು ಇದು ಆಗ್ಬಾರ್ದು ಸರ್. ನೀವು ಒಂದ್ ಫೈನಲ್ ಹೇಳ್ಬಿಡ್ತೀನಿ, 2.80 ಕೊಡ್ತಾರೆ ಬಿಡಿ. ಆಯ್ತಾ? ಇಲ್ಲ ಸರ್, ಇವಾಗೆಲ್ಲ ರೀಸೆಂಟ್ ಎಲ್ಲ ಪೂರ ಆಚೆ ಎಲ್ಲ ಸರ್ವಿಸಿಂಗ್ ಮಾಡಿಸಿದ್ರೆ ಇಲ್ಲ ನೋಡ್ರಿ. ಗಾಡಿ ಹಂಗೆ ನಿಮ್ಮ ಹತ್ರ ಮಾಡಿಸ್ಬೇಕು. ಅದ್ ಟೈಮ್ ಬಂದಾಗ ಮಾಡಿಸ್ಲೇಬೇಕು. ಯಾರು ತಗೊಳಿದ್ರು ಏನು ಪ್ರಾಬ್ಲಮ್ ಇಲ್ಲ ಸರ್. ಎಲ್ಲ ಇದೆ. ನಾನೊಂದ್ ಮಾತು ಹೇಳ, ಗಾಡಿ ನೋಡಕ್ ಬಂದಾಗ ಚೆನ್ನಾಗಿದ್ರೆ ಮಾತ್ರ ತಗೊಳ್ತಾರೆ, ಚೆನ್ನಾಗಿಲ್ಲ ಅಂದ್ರೆ ಅಲ್ಲೇ ಬಿಡ್ತಾರೆ ಗಾಡಿನ. ಅದು ಗೊತ್ತಾ? ಚೆಕ್ ಮಾಡಿ, ಬೇಕಾದ್ರೆ ಚೆಕ್ ಮಾಡಿ ಗಾಡಿ ಹೊಡೆದ್ ನೋಡಿ ತಗೊಳ್ಳಿ ಸರ್. ಅದೇನು ಡೌಟ್ ನಾನು ಗಾಡಿ ಬಗ್ಗೆ ಮಾತಾಡ್ತಿಲ್ಲ. ಗಾಡಿ ಚೆನ್ನಾಗೈತೆ ನಾನೇ ಹೇಳ್ತಿರ್ತೀನಿ. ಆಯಿಲ್ ಸರ್ವಿಸ್ ನನ್ನ ಹತ್ರ ಇದ್ರೆ ಮಾಡಿಸ್ಬೇಕು, ನಿಮ್ಮ ಹತ್ರ ಇದ್ರೆ ಮಾಡಿಸ್ಬೇಕು. ಯಾಕಂದ್ರೆ ಮೈಲೇಜ್ ಬರಲ್ಲ. ಇಲ್ಲ, ಇವಾಗ ಒಂದು ವೀಕ್ ಸರ್ ಎಲ್ಲ ಆಚೆ ಒಂದು ಬ್ರೇಕ್ ಎಲ್ಲ ಆಯ್ತು ಸರ್, ನಾನು ಒಪ್ಕೊಂತೀನಲ್ಲ. 2,80,000 ರೂಪಾಯಿ ಫುಲ್ ಕ್ಯಾಶ್ ಕೊಡ್ತಾರೆ. ಓಕೆನಾ? ನಿಮ್ಗೆ ಅವರೇ ಇನ್ಸೂರೆನ್ಸ್ ಕಟ್ಕೊಂತಾರೆ. ಓಕೆನಾ? ಬಹಳ ಕಮ್ಮಿ ಆಗುತ್ತೆ ಸರ್. ಕಮ್ಮಿ ಅಂತಲ್ಲ ಸರ್, ಇವತ್ತೇ ಸೇಲ್ ಆಗುತ್ತೆ. ಏನಪ್ಪಾ 2 ದಿನ ಕಾಯಿರಿ ಅಷ್ಟೇ, ನೀವು ಸೇಲ್ ಆಗುತ್ತೆ ಪಕ್ಕ. 2,80,000 ರೂಪಾಯಿಗೆ ನೀವು ಕೊಡ್ತೀರಾ, ಇನ್ಸೂರೆನ್ಸ್ ಅವ್ರು ಹಾಕ್ಯಂತಾರೆ.
ಹೂ ಅಂದ್ರೆ ಪಟ್ ಅಂತ 2 ದಿನದಾಗ ಸೇಲ್ ಆಗುತ್ತೆ. ಹೂ ಅಂದ್ರೆ ನಿಮ್ ಗಾಡಿ ನೀವ್ ಇಟ್ಕೋಬೇಕಾಗತ್ತೆ. ಇಂಥವ್ ಬೇಜಾನ್ ಗಾಡಿ ಇದಾವ್ ಬೇರೆ ತಗೋತಾರೆ. ಕಮ್ಮಿ ಆಗುತ್ತೆ ಸರ್ ರೇಟ್. ಅದು 3 ಲಕ್ಷ ಮಾಡಿ ಸರ್. ಅದು ಸರ್ ಅವ್ರಿಗೆ ಎಲ್ಲ ಅಲ್ಲಿಗೆ ಬಿತ್ತು 280. ಅವ್ರದೊಂದು ಇನ್ಶೂರೆನ್ಸ್ 20-22 ಸಾವಿರ ಕಟ್ತಾರೆ. ಈಗ ಎಲ್ಲ ಅಲ್ಲೇ 3 ಬಿತ್ತಲ್ಲ, ಹಾ ಸರ್. ಅವ್ರಿಗೆ ಅಷ್ಟೇ ಬೀಳುತ್ತೆ. ಈಗ 2,80,000 ನಿನಗ್ ಕೊಡ್ತಾರೆ. ಹಾ ಸರ್. ನಿಮಗ್ ಕೊಟ್ಟು ಇನ್ಶೂರೆನ್ಸ್ 18,000 ಹಾಕ್ಸಿಂತ್ರ, 15 ಹಾಕ್ಸಿಂತ್ರ, 25,000 ಹಾಕ್ಸಿಂತ್ರ, ಫಸ್ಟ್ ಪಾರ್ಟಿ ಹಾಕ್ಸಿಂದ್ರ ಅವ್ರಿಗೆ ಒಳ್ಳೇದು. ಹಾ ಸರ್. ಗೊತ್ತಾಯ್ತಾ? ಫಸ್ಟ್ ಪಾರ್ಟಿ ಕೊಟ್ರೆ ಅದು ಏನೋ ಟಚ್ ಅಲ್ಲೇನ ಆದಾಗ 15 ಲಕ್ಷ ಡ್ರೈವರ್ ಬರುತ್ತೆ. ಡ್ರೈವರ್ ವಿತ್ ಓನರ್. ಮತ್ತೆ ಸೆಕೆಂಡ್ ಅಂದ್ರೆ 7.5 ಲಕ್ಷ ಬರುತ್ತೆ. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಅಂದ್ರೆ ಬಂಪರ್ ಟು ಬಂಪರ್. ಗೊತ್ತಾಯ್ತಲ್ಲ? ಏನಂದ್ರ ಸರ್? ಕಮ್ಮಿ ಆಗುತ್ತೆ ಸರ್ ರೇಟ್. ಹಂಗಿಲ್ಲ, ನೀವು ಕಮ್ಮಿ ಆಗತ್ತೆ ಅಂದ್ರೆ ತಗೊಳ್ಳಾರ ಯಾರು ಬರ್ತಾರ್ರಿ? 6 ವರ್ಷ ಗಾಡಿ ಹೆಂಗ್ ತಗೊಳ್ತಾರ? ನೀವೇ ಯೋಚನೆ ಮಾಡಿ. ನೀವ್ ಸೆಕೆಂಡ್ ಪಾರ್ಟಿ, ಅದು ಈ ತಗೊಳ್ಳೋನ್ 3ನೇ ಪಾರ್ಟಿ. ಹೇಳ್ರಿ, ನಿಮಗೆ ಗಾಡಿ ಬೇಕಾ? ಇದೇ ತರದ್ ಐತೆ ಇಲ್ಲೇ ದಾವಣಗೆರೆಯಲ್ಲಿ? 290 ಮಾಡಿ ಸರ್ ಫೈನಲ್. ಅವರೇ ಇನ್ಶೂರೆನ್ಸ್ ಕಟ್ಕೋಬೇಕು. ಸಿಸಿ ನಾನು ಕಿತ್ಕೊಡ್ತೀನಿ. 290. ಹಾ ಸರ್. ಅದೇ ಫೈನಲ್ ನಿಮ್ದು? ಹಾ ಅದೇ ಫೈನಲ್ ಸರ್. 2,90,000 ನೀವ್ ಹೇಳ್ತಾ ಇದ್ರ? ಹಾ ಸರ್. ಆಯ್ತು, ಒಂದ್ 5,000 ಹೆಚ್ಚು ಕಮ್ಮಿ ಕೊಡಿ. ಆಯ್ತೇನ್ ಸರ್? ಹಾ ಕಳಿಸಿ ಸರ್. ಇನ್ಶೂರೆನ್ಸ್ ಅವರೇ ಕಟ್ಕೋಬೇಕು. ಅವರೇ ಕಟ್ಟಿಕೋಬೇಕು. ನಾನು 2,85,000 ಕೊಡ್ತಾರೆ ನೋಡ್ರಿ. ಆಯ್ತಾ? ಹಾ ಸರಿ ಸರ್. 2,85,000 ಕೊಡಕ್ಕೆ ಕ್ಯಾಶಿಗೆ ಒಪ್ಪಿಗೆ ಐತಾ? ಅವರೇ ಇನ್ಶೂರೆನ್ಸ್ ಅಂತಾರೆ. ಹಾ ಸರ್. ಸರಿ, ನಿಮ್ಮ ಹೆಸರು? ಅಶೋಕ್ ಸರ್. ಸರಿ ಅಶೋಕ್. ಎಲ್ಲಿ, ಯಾವ ಜಿಲ್ಲೆ ನಿಮ್ದು ಅಂದ್ರೆ? ನಮ್ದು ಹಂಚಿನಾಳು ಊರು, ಸವದತ್ತಿ ತಾಲೂಕು, ಬೆಳಗಾಂ ಜಿಲ್ಲಾ. ಬೆಳಗಾಂ ಜಿಲ್ಲಾ. ಸವದತ್ತಿಯಿಂದ ಎಷ್ಟು ಕಿಲೋಮೀಟರ್? 20 ಕಿಲೋಮೀಟರ್ ಸರ್. 20 ಕಿಲೋಮೀಟರ್. ಓಕೆ ಸರ್. ಇದೇ ನಂಬರ ನಿಮ್ದು? ಹಾ ಇದೇ ನಂಬರ್ ಸರ್.